ನಮಸ್ಕಾರ ಸ್ನೇಹಿತರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹುಬ್ಳಿ ಡಿವಿಷನಲ್ಲಿ ಒಬ್ಬ ರೀಜನಲ್ ಮ್ಯಾನೇಜರ್ಗೆ ಕ್ಲಾಸ್ ತೊಗೊಂಡಿದ್ದಾನೆ. ಅದು ವಾಟ್ಸಪ್ಪಲ್ಲಿ ಇರ್ಬೋದು, ಟ್ವಿಟ್ಟರಲ್ಲಿ ಇರ್ಬೋದು, ಹರಿದಾಡ್ತಾ ಇದೆ. ಯಾವ ರೀತಿ ಮಾತಾಡಿದ್ದಾನೆ ಅಂದರೆ ಅವನು ಆ ಮ್ಯಾನೇಜರ್ಗೆ ಏಕವಚನದಲ್ಲಿ ಮಾತಾಡಿದ್ದಾನೆ. ಅವನು ಕನಿಷ್ಠ ಜ್ಞಾನವೂ ಇಲ್ಲ. ಅವರು ಹೆಂಡತಿ ಮಕ್ಕಳು ಈ ವೈರಲ್ ಆಗಿರೋ ವಿಡಿಯೋ ನೋಡಿದಾಗ ಅವ್ರಿಗೆಷ್ಟು ಪಶ್ಚಾತ್ತಾಪ ಪಡ್ತಾರೆ ಅಂತೇಳಿ. ಇದ್ರ ಬಗ್ಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅವರು ಯಾವ ರೀತಿ ಆ ರೀಜನಲ್ ಮ್ಯಾನೇಜರ್ ಮೇಲೆ ಕ್ರಮ ತೊಗೊಂಡಿದ್ದಾರೆ ಅನ್ನೋದು ಮೊದಲನೇದಾಗಿ ಗೊತ್ತಾಗಬೇಕಾಗಿದೆ. ಎರಡನೇದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಲೀಡರ್ಸ್ ಇದ್ದಾರಲ್ಲ, ಇದ್ರ ಸಂಬಂಧಪಟ್ಟಂಗೆ ನಾನು ಅವ್ರನ್ನ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಫಸ್ಟ್ ಟೈಮ್ ಫೋನ್ ಎತ್ತಿದವರು ಆಮೇಲೆ ನನ್ನ ರೆಸ್ಪಾನ್ಸೇ ಮಾಡಲಿಲ್ಲ, ಫೋನೇ ರಿಸೀವ್ ಮಾಡ್ತಾಯಿಲ್ಲ ಅವರು. ಯಾಕೆಂದರೆ ಮ್ಯಾನೇಜರಿಂದ ಮೇಲ್ಗಡೆ ಇರ್ತಕ್ಕಂಥ ಸಿಬ್ಬಂದಿಗಳಿದಾರಲ್ಲ, ಅವ್ರಿಗೆಲ್ರಿಗೂ ಮ್ಯೂಚುವಲ್ ಫಂಡು ಹಾಗೂ LICಯಿಂದ ಬರ್ತಕ್ಕಂಥ ಬಿಸ್ನೆಸ್ ಏನು ಮಾಡ್ತಾರೆ ಆ ಕಮಿಷನ್ನಲ್ಲಿ ಪರ್ಸೆಂಟೇಜ್ ಹೋಗ್ತದೆ. ಹಲವಾರು ಜನ AGM DGM ಮೇಲ್ಗಡೆ ಇರ್ತಕ್ಕಂಥ ಮ್ಯಾನೇಜರ್ಗಳು ಮೇಲ್ಗಡೆ ಇರ್ತಕ್ಕಂಥವರೆಲ್ಲ 1 ವರ್ಷ 2 ವರ್ಷಕ್ಕೆಲ್ಲ ಕೋಟಿಗಟ್ಟಲೆ ದುಡ್ಡು ಕೊಟ್ಬಿಟ್ಟು ಮನೆ ತೊಗೊತಾ ಇದ್ದಾರೆ ಅಂತೇಳಿ ಸುದ್ದಿ. ಅದಕ್ಕೋಸ್ಕರ ಅವರು AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ದೇ ಕೆಳಗಡೆ ಮ್ಯಾನೇಜರಿಂದ ಕೆಳಗಡೆ ಇರ್ತಕ್ಕಂಥ ಸಿಬ್ಬಂದಿಗಳವ್ರಿಗೆ ಪ್ರೆಷರ್ ಹಾಕ್ಬಿಟ್ಟು ಆ ಬಿಸ್ನೆಸ್ ತೊಗೊಂಬ, ಈ ಬಿಸ್ನೆಸ್ ತೊಗೊಂಬ, ಇಷ್ಟು ಮ್ಯೂಚುವಲ್ ಫಂಡ್ ಮಾಡೋ, ಅಷ್ಟು LIC ಮಾಡೋ, ಇಷ್ಟು SB ಅಕೌಂಟ್ ಕೊಡು, ಇಷ್ಟು ಕರೆಂಟ್ ಅಕೌಂಟ್ ಕೊಡು, ಇಷ್ಟು FD ಮಾಡು ಅಂತ ಹೇಳಿ ಪ್ರೆಷರ್ ಆಗ್ತಾ ಇದ್ದಾರೆ. ಎಷ್ಟೋ ಜನ ಪ್ರೆಷರಿಂದ ಕೆಲಸ ಬಿಟ್ಟು ಹೋಗ್ತಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕತೆ ಆದರೆ ಇನ್ನಿತರ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಲ್ಲೂ ಇದೇ ರೀತಿ 2ರಷ್ಟು ನಡೀತಾ ಇದೆ. ಇದರ ಬಗ್ಗೆ ಏನು ಟ್ರೇಡ್ ಯೂನಿಯನ್ ನಾಯಕರುಗಳಿದಾರಲ್ಲ ಅವ್ರು ಗಮನ ಹರಿಸ್ಬೇಕು. ಆಫೀಸರ್ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಕ್ಲರ್ಕ್ಸ್ ಇರ್ಬೋದು, ಇವ್ರಿಗೆಲ್ರಿಗೂ ರಕ್ಷಣೆ ಕೊಡೋ ಜವಾಬ್ದಾರಿ ಟ್ರೇಡ್ ಯೂನಿಯನ್ ನಾಯಕರುಗಳದ್ದು. ಹಾಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನಿದೆ ಇದ್ರ ಕಡೆ ಗಮನ ಹರಿಸ್ಬಿಟ್ಟು ಈ ಥರ ಪ್ರೆಷರ್ ವರ್ಕ್ ಮಾಡಿಸ್ತಾ ಇರೋವ್ರ ಬಗ್ಗೆ ಕ್ರಮ ತೊಗೊಬೇಕು. ಹ್ಯೂಮನ್ ರೈಟ್ಸು, ಪರ್ಟಿಕ್ಯುಲರ್ ಆಗಿ ಹ್ಯೂಮನ್ ರೈಟ್ಸ್ ಈ ವೈರಲ್ ಆಗಿರೋ ವಿಡಿಯೋನ ನೋಡಿಬಿಟ್ಟು ಆ RM ಮೇಲ್ಗಡೆ ಕ್ರಮ ತೊಗೊಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕಾರ್ಮಿಕರು ಯಾರೇ ಇರ್ಬೋದು, ಅವರು ತಮಗೆ ಅನ್ಯಾಯ ಆದರೆ ನಮ್ಮ ಈ ಚಾನಲ್ಗೆ ನೀವು ಕಾಮೆಂಟ್ಸ್ ಹಾಕಿ, ನಾವು ಅದನ್ನು ಇನ್ನೊಂದು ಸುದ್ದಿ ಮಾಡ್ತೀವಿ. ನಿಮ್ಮ ರಕ್ಷಣೆಗೋಸ್ಕರನೇ ನಮ್ಮ ಚಾನಲ್ ಇರೋದು, ಕಾರ್ಮಿಕರ ರಕ್ಷಣೆಗೋಸ್ಕರ ನಮ್ಮ ಚಾನಲ್ ಇರೋದು. ದಯವಿಟ್ಟು ಮರಿಬೇಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂಪ್ಲಾಯೀಸ್ ಆ್ಯಂಡ್ ಅದರ್ ಬ್ಯಾಂಕ್ ಎಂಪ್ಲಾಯೀಸ್. ಧನ್ಯವಾದಗಳು. Come when Gadag Betagiri branch, Preeti madam. I told you every day, invariably don't miss it. ನಿಮ್ಮ ಪ್ಯಾರಾಮೀಟರ್ಸ್ ನ ಡ್ರೈವ್ ಮಾಡಕ್ಕೆ ಏನ್ ಕಷ್ಟ ನಿಮ್ಗಳಿಗೆ? ಎಕ್ಸ್ಪ್ರೆಸ್ ಕ್ರೆಡಿಟ್ ಏನ್ ಮಾಡಿದ್ಯಾ? ಎಕ್ಸ್ಪ್ರೆಸ್ ಕ್ರೆಡಿಟ್ ಬಜೆಟ್ ಆಗಿದೆ ಸರ್, ಬಟ್ MTD PAPL ಆಗಿದೆ, ಇನ್ನೂ ಮಾಡ್ಬೇಕು ಸರ್. SBI ಲೈಫ್ ಏನ್ ಮಾಡಿದ್ಯಾ? ಇಲ್ಲ ಸರ್, ಆಗಿಲ್ಲ. ಯಾವಾಗ ಮಾಡ್ತೀಯಾ? ಮತ್ತೆ ಸೆಟಲ್ ಫ್ಯೂಚರ್ ಫಂಡ್ ಏನ್ ಮಾಡಿದ್ಯಾ? ಫ್ಯೂಚರ್ ಫಂಡ್ ಅಭ್ಯಾಸ ಆಗಿಲ್ಲ. ಟರ್ಮ್ ಡೆಪಾಸಿಟ್ ಏನ್ ಮಾಡಿದ್ಯಾ? ಟರ್ಮ್ ಡೆಪಾಸಿಟ್ ಪ್ಲಸ್ ಸರ್, MTD ಪ್ಲಸ್ ಇದೆ, MTD ಪ್ಲಸ್. SBI ಅಕೌಂಟ್ ಎಷ್ಟು ಕಮಿಟ್ ಮಾಡಿದ್ಯಾ ನೀನು? ಅದು ಸರ್ ಈಗ ಸರ್ ಫಾರ್ವರ್ಡ್ ಪಾರ್ಟಿ ಸರ್ ನೀವು ಫಾಲೋ ಅಪ್ ಮಾಡದೇ ಇದ್ರೆ ಮತ್ತೆ ಸರ್ ಎವ್ರಿ ಡೇ ಬೋತ್ ಆಫ್ ಯು ಹ್ಯಾವ್ ಟು ಡೂ ಇಟ್. Simply you people are missing it and you are coming back to me on the month end. ನೀನ್ ಸಣ್ಣ ಬ್ರಾಂಚ್ ಅಲ್ಲಿ ಓವರ್ ಹೆಡ್ ಸೇರಿ ಕಂಟ್ರೋಲ್ ಮಾಡಿದ್ಯಾ ನೀನು? ಸರ್ ಹೆಂಗೆ ನಾನು ಕಂಟ್ರೋಲ್ ಮಾಡ್ತೀನಿ. ಬಿಲ್ ಪಾಸ್ ಮಾಡುವಾಗ ಚೆನ್ನಾಗಿರತ್ತೇನೋ ನಿನಗೆ? ಇಲ್ಲ ಸರ್. ಮಾರ್ಕ್ಸ್ ಬರ್ತಿದ್ಯಾ ನಿಂಗೆ? ಸರ್ ಮಾರ್ಕ್ಸ್ ಬರ್ತಾ ಇದೆಯಾ MD ರ್ಯಾಂಕಿಂಗ್ ಅಲ್ಲಿ? ಬರ್ತಾ ಇದೆ ಸರ್, 57 ಸರ್ ಆಸ್ ಆನ್. ಹಲೋ, ಓವರ್ ಹೆಡ್ ಸರ್ ಮಾರ್ಕ್ಸ್ ಬರ್ತಾ ಇದೆಯಾ? ಇಲ್ಲ ಸರ್, ನೋಡಿಲ್ಲ ಸರ್. ಮತ್ತೆ ನೀನ್ ನೋಡಿದ್ರೆ ಎಲ್ಲಿ ಗೊತ್ತಾಗತ್ತೆ? ನಾನೇ ನಿಂಗೆ ತಂದು ತೋರಿಸ್ಬೇಕಾ? And you guys watch every day your MD ranking. Are you so busy? ಇಲ್ಲ ಸರ್, ಅಷ್ಟೊಂದು ಬಿಸಿನೇ ಇದ್ರಿ ನೀವು? ಇಲ್ಲ ಸರ್, ಇಲ್ಲ. ಅದು ಓವರ್ ಹೆಡ್ ಸರ್ ನೋಡಿಲ್ಲ ಸರ್, ಬಟ್ ಓವರ್ ಆಗಿ ನೋಡಿದೆ ಅಷ್ಟೇ. ಓವರ್ ಆಲ್ ಆಗಿ MD ರ್ಯಾಂಕಿಂಗ್ ಎವ್ರಿ ಡೇ ನೋಡಿದ್ಮೇಲೆ 0 ಇದೆಯಾ ಇಲ್ವಂತ ಯಾಕೆ ನೀವು ನೋಡ್ಲಿಲ್ವಾ? ಓವರ್ ಹೆಡ್ ಸರ್ ಬಂದಿಲ್ಲ ಸರ್, ಮಾರ್ಕ್ಸ್ 0 ಇದೆ ಸರ್. ಅದ್ ನನಗೆ ಗೊತ್ತಿದೆ ಕಣ, ಯಾಕೆ ನೀನ್ ನೋಡಿಲ್ಲ ಅಂತ ನಾನು ಕೇಳ್ತಿರೋದು. ಟೀಚರ್ ಆಗಿ ನೋಡಿಲ್ಲ ಸರ್, ನೋಡ್ತೀನಿ ಸರ್, ಮೇಂಟೈನ್ ಫಾಲೋ ಅಪ್ ಮಾಡ್ತೀನಿ. ಗಣೇಶ್ ಸರ್, ಗುಡ್ ಈವ್ನಿಂಗ್ ಸರ್. ಏನ್ ಮಾಡಿದ್ಯಾ ನೀನು? ಎಷ್ಟು MTD ಓಪನ್ ಮಾಡಿದ್ಯಾ ಸರ್ ಇವರು? 12 ಇದೆ ಸರ್. ನಿಂಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಂಗೆ? ಅಷ್ಟು ಒಳ್ಳೆ ಬ್ರಾಂಚ್ ನ ಹಾಳು ಮಾಡ್ತಾ ಇದೀಯ ನೀನು.
17 ದಿನಕ್ಕೆ 12 ಅಕೌಂಟ್ ಓಪನ್ ಮಾಡಿದ್ಯಾ? ನಿನ್ಗೊಂದ್ ಬರೀ ಬಾಯಿ ಮುಚ್ಕೊಂಡು ಕೂತ್ಕೊಳಕ್ ಗೊತ್ತಿದೆ ಹೊರತು ನಿನ್ಗೆ ಆನ್ಸರ್ ಮಾಡಕ್ಕೂ ಗೊತ್ತಿಲ್ಲ. ಯು ಆರ್ ಸ್ಕೇಲ್ 3. ಎಷ್ಟು ಓಪನ್ ಮಾಡ್ತೀಯ ಹೇಳು? ಸರ್ 3 ಸರ್. ಏಯ್, ಇಷ್ಟೊತ್ತವರೆಗೂ ಅವ್ರಿಗೆಲ್ಲ ಏನ್ ಹೇಳಿದ್ ನಾನು? ಮೈ ಮೇಲೆ ಪರಿಜ್ಞಾನ ಇದೆಯಾ ನಿಮ್ಗಳಿಗೆ? ಸ್ಕೇಲ್ 3 ಆಗ್ಬಿಟ್ಟು 3 ಅಂತ ಹೇಳ್ತಿಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಬೇಗ ಹೇಳು. ಸರ್ 4 ಮಾಡ್ತೇನೆ ಸರ್, ಯಾಕಂದ್ರೆ ಡೈಲಿ ಕಳಿಸ್ತಾ ಇದ್ದೀನಿ ಸರ್ ಹೊರಗಡೆ ಅಕೌಂಟ್ ಓಪನಿಂಗ್ ಫಾರ್ಮಿಗೆ. ನಿನ್ ಸ್ಟೋರಿ ಎಲ್ಲ ನನ್ ಕತೆ ಎಲ್ಲ ಹೇಳ್ಬೇಡ. ನಾನು ಐ ವಿಲ್ ಗೋ ಓನ್ಲಿ ಬೇಸ್ಡ್ ಆನ್ ಫಿಗರ್ಸ್. ಎಷ್ಟು ಅಕೌಂಟ್ ಓಪನ್ ಮಾಡಿದ್ಯಾ ಈ ತಿಂಗಳಲ್ಲಿ ನೀನು? 12 ಓಪನ್ ಮಾಡ್ಬಿಟ್ಟು ಡೈಲಿ ಕತೆ ಹೇಳ್ತೀಯ ನನ್ನ ಹತ್ರ. ನೀವು ಯಾರು ಮಾನಿಟರ್ ಮಾಡದೇ ಇರೋದ್ರಿಂದಾನೇ ದಿಸ್ ಇಸ್ ದ ಪ್ರಾಬ್ಲಮ್ ಹಿಯರ್. ಸರ್, ಯು ಹ್ಯಾವ್ ಟು ಡೂ ಟೀಮ್ ಮೀಟಿಂಗ್ ಬೋತ್ ಆಫ್ ಯು. FI ಲೆಗಸಿ ಏನ್ ನಿನ್ ಪ್ರಾಬ್ಲಮ್? ಲೆಗಸಿ ಯಾವುದಿಲ್ಲ ಸರ್. 2 ಇದೆಯಲ್ಲ, ಮಾಡಕ್ಕೆ ಏನ್ ಕಷ್ಟ ನಿಂಗೆ? ಸರ್ ಯಾವುದಿಲ್ಲ. ಮಾತಾಡ್ಬಿಟ್ಟು ನಿನಗೆ ಯಾವ್ದು ಇಲ್ಲ, ಅವನ ಹತ್ರ ಮಾತಾಡ್ಕೋ. ಸರ್ ಕ್ಲೋಸ್ ಅಕೌಂಟ್ ಸರ್. ನೀನ್ ನನ್ಗೆ ಇರಿಟೇಟ್ ಮಾಡ್ಬೇಡ. ಅವ್ನ ಅನಂತ್ ಪ್ರಸಾದ್ ಹತ್ರ ಮಾತಾಡು. ಆಯ್ತು ಸರ್. ಅದಕ್ಕೆ ಏನ್ ರಿಪೇರಿ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೋ. ಓಕೆ ಸರ್. ಪ್ರೀ HCPC ಏನ್ ಮಾಡಿದ್ಯಾ? ಸರ್ ನಾಳೆ 10 ಕಳಿಸ್ತಾ ಇದ್ದೀನಿ, ಇನ್ನೊಂದು 2 days ಅಲ್ಲಿ ಮತ್ತೆ 20 ಕಳಿಸ್ತೇನೆ ಸರ್. ಟೋಟಲ್ 120. ನಿನ್ನೆ 17ನೇ ತಾರೀಕಿಂದ ಇವತ್ತವರೆಗೂ ಎಷ್ಟು ಮಾಡಿದ್ಯಾ? ಸರ್ 10 ಆಗಿದೆ ಸರ್. ನಾಚಿಕೆ ಆಗಲ್ವಾ ನಿಂಗೆ? ನೀನು ಕೊಟ್ಟಿರೋ ಟಾರ್ಗೆಟ್ 30. ಆ 30 ಮಾಡಕ್ ನಿನ್ಗೆ ನಾಚಿಕೆ ಆಗಲ್ವಾ? ಇವ್ರನ್ನೆಲ್ಲ ಕರ್ಸಿದ್ರೆ ನಿನ್ಗೆ ಎವ್ರಿ ಡೇ ದೇ ಹ್ಯಾವ್ ಟು ಕಮ್ ಹಿಯರ್ ಅಟ್ 6 o'clock and they have to do calling and complete it. ನೀನ್ ಫ್ರೈಡೇ ಒಳಗಡೆ ಕಂಪ್ಲೀಟ್ ಮಾಡದೇ ಇದ್ರೆ ಐ ವಿಲ್ ನಾಟ್ ಟಾಲರೇಟ್. ನಾಚಿಕೆ ಆಗ್ಬೇಕು ನಿನಗೆ. K3 ಆಫೀಸರ್ ಆಗಿ ಆರಾಮಾಗಿ ಮನೆಗೆ ಹೋಗ್ತಿರಲ್ಲ. ಗ್ರಾಹಕವಾಣಿ ಏನಾಗಿದೆ ಸರ್ ಇವ್ರದ್ದು? ಅಗ್ರಿಗೋಲ್ಡ್ ಲೋನ್ ಏನ್ ಮಾಡಿದ್ಯಾ? ಅದ್ ನೀವೇನ್ ಮಾಡ್ತಿದ್ರಿ ಅವ್ರಿಗೆ? ನನ್ನ ಹತ್ರ ಹೇಳ್ತಿರಲ್ಲ. ಯಾರಿಗೆ? ಡೈಲಿ ಎಷ್ಟು ಮಾಡ್ತಾ ಇದ್ದಾನ ಅವನು? ವಾಟ್ ಹ್ಯಾಸ್ ಇಟ್ ಡನ್ ಯೆಸ್ಟರ್ಡೇ? He has not done anything yesterday. ನೀವ್ ನಾಚಿಕೆ ಆಗೋದಿಲ್ವೇನ್ರಿ ಎಕ್ಸ್ಪ್ರೆಸ್ ಕ್ರೆಡಿಟ್ ಮಾಡದೇ ಇರೋದಕ್ಕೆ? ಸರ್ ಎಕ್ಸ್ಪ್ರೆಸ್ ಕ್ರೆಡಿಟ್ ಮಾಡ್ತಾ ಇದ್ದೀವಿ ಸರ್. ಇವತ್ತು 7.35 ಮಾಡಿದ್ದೀವಿ. ನಿನ್ನೆ ಏನ್ ಮಾಡಿದ್ಯಾ ಹೇಳು? ಮಾಡಿರೋದನ್ನ ಹೇಳ್ಬೇಡ ನಂಗೆ. ನಿನ್ ಪರ್ಸೆಂಟೇಜ್ ಶಾರ್ಟ್ ಫಾಲ್ ಇರೋದು ನಿನ್ಗೆ 1.8 crores ಇದೆ ಸರ್. ಮತ್ತೆ ಹೆಂಗ್ ಮಾಡ್ತೀಯ ಅದನ್ನ? 1.8 crores ಇಟ್ಕೊಂಡು ಆರಾಮಾಗಿ ಮಲಗಿದ್ಯಾ ನಿನ್ ಮನೆಯಲ್ಲಿ? ದೊಡ್ಡದಾಗಿ 7.5 ಲಕ್ಷ ಮಾಡಿದೀನಿ ಅಂತೀಯಲ್ಲ, ಎಷ್ಟು ಬೇಕು ನಿನಗೆ? 1.8 crores ಅಂದ್ರೆ ಪರ್ ಡೇ ಗ್ರೋತ್. ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಂಡು ಕೆಲಸ ಮಾಡ್ರಿ. ಸಂಬಳ ತಗೊಳಕ್ ಎಲ್ಲರಿಗೂ ಗೊತ್ತಾಗತ್ತೆ ನಿಮ್ಗಳಿಗೆ. SBI ಲೈಫ್ ಏನ್ ಮಾಡಿದ್ಯಾ? SBI ಲೈಫ್ ಆಗಿದೆ ಸರ್, ಆಕ್ಟಿವೇಶನ್ ಆಗಿದೆ. ಮ್ಯೂಚುವಲ್ ಫಂಡ್ ಏನ್ ಮಾಡಿದ್ಯಾ? ಮ್ಯೂಚುವಲ್ ಫಂಡ್ ಸರ್ ಲಕ್ಷ ಕ್ಯಾಂಪೇನ್ ಮಾಡ್ಲಿಕ್ಕಿದೆ ಸರ್. ಎಷ್ಟು